ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ನೋಡಿ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವತ್ತು ನಾನು ಪವಾಡ ಬೆಟ್ಟಕ್ಕೆ ಪೂಜೆಗೆ ಹೋಗ್ತಾ ಇದ್ದೀನಿ. ನೋಡಿ, ನಾನು ಹತ್ತಿರ ತಲುಪಿದೆ. ತುಂಬ ಜನ ಬಂದಿದ್ದಾರೆ, ಗಾಡಿಗಳೆಲ್ಲ ನಿಂತಿವೆ. ನೋಡಿ, ಇದು ಮರಿಯ ಮಾತೆಯ ಗ್ರಟ್ಟು. ಇಲ್ಲಿ ನಾವು ಪ್ರೇಯರ್ ಮಾಡಿದರೆ ನಮಗೆ ಮರಿಯ ಮಾತೆ, ನಾನು ಮನಸ್ಸಿನಿಂದ ಮರಿಯ ಮಾತೆಯನ್ನೇ ನೆನೆಸು ಪ್ರೇಯರ್ ಮಾಡುವಾಗ ನಮಗೆ ಖಂಡಿತವಾಗಿ ಅವರು ದೇವರಲ್ಲಿ ಬೇಡಿ ನಮಗೆ ಏನು ಬೇಕೋ ಅದನ್ನು ನಮಗೆ ದಯಪಾಲಿಸುತ್ತಾರೆ. ಹಾಗೆ ಮರಿಯ ಮಾತೆಯಲ್ಲಿ ನಾನು ಭಕ್ತಿಯಿಂದ ಬೇಡಿಕೊಳ್ಳೋದು. ಅವರು ನಮಗೆ ಏನು ಎಲ್ಲಿ ಹೋದರೂ ಆ ಮರಿಯ ಮಾತೆ ನಮ್ಮನ್ನು ಕಾಪಾಡ್ತಾರೆ. ನೋಡಿ, ಇದು ಇನ್ನೊಂದು ಗ್ರಟ್ ಸಂತ ಜೋಸೆಫ್ ವಾಸ್ರವರದ್ದು. ಸಂತ ಜೋಸೆಫ್ ವಾಸ್ರವರಲ್ಲಿ ಬೇಡಿದರೆ ಅವರು ನಮ್ಮ ಮುಖಾಂತರ ಅವರು ಹೋಗಿ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ನಮಗೆ ಏನು ಬೇಕೋ ಅದು ದೇವರಲ್ಲಿ ಕೇಳಿ ಅವರು ನಮಗೆ ಸಿಗುವ ಹಾಗೆ ಪ್ರಾರ್ಥಿಸುತ್ತಾರೆ. ಸಂತ ಜೋಸೆಫ್ ವಾಸ್ರವರು. ನೋಡಿ, ಇದು ಹೊರಗಿನ ಭಾಗ. ಹೂ ಗಿಡಗಳು ತುಂಬ ಚೆಂದಾಗಿ ಬೆಳೆದಿವೆ. ಎಷ್ಟು ಚೆಂದ ಉಂಟು ನೋಡಿ ಹೊರಗಿನ ಭಾಗ. ನೋಡಲಿಕ್ಕೆ ಒಂದು ಖುಷಿಯಾಗ್ತದೆ. ಅಲ್ಲಿನ ಹೂ ಗಿಡಗಳು, ಮರಗಳು ಎಲ್ಲ ಚೆಂದ ಉಂಟು. ತುಂಬ ಮೋಡ ಕವಿದಿದೆ. ನೋಡಿ, ಮಳೆ ಬರುವ ಅಂದಾಜುಂಟು. ನೋಡಿ, ಹತ್ತಿರ ನಾನು ಮುಟ್ಟಿದೆ. ಅದೊಂದು ಬಿಲ್ಡಿಂಗ್ ಕಾಣ್ತದಲ್ಲ, ಅದು ಕ್ರಾಸ್ ಇದ್ದ ಬಿಲ್ಡಿಂಗ್. ಅದು ಅಲ್ಲಿ ಸಂತ ಜೋಸೆಫ್ ವಾಸ್ರವರು ಮೊಣಕಾಲು ಹಾಕಿ ಪ್ರೇಯರ್ ಮಾಡಿದರು. ಯಾಕೆಂದರೆ ಅವರನ್ನು ಮರ್ಡರ್ ಮಾಡಲಿಕ್ಕೆ ದುಷ್ಕರ್ಮಿಗಳು ಅಲ್ಲಿಗೆ ಕರೆತಂದರು. ಆಗ ಅವರು ಮೊಣಕಾಲು ಊರಿ ದೇವರಿಗೆ ಪ್ರೇಯರ್ ಮಾಡಿದಾಗ ಅವರು ಅಲ್ಲಿ ನೀರು ಚಿಮ್ಮಿ ಮೇಲಕ್ಕೆ ರಟ್ಟಿತು. ಬೋರ್ವೆಲಾಗಿ ಹೇಗೆ ರಟ್ತದೆ ಹಾಗೆ ರಟ್ಟಿತು. ಆಗ ಅಲ್ಲಿ ಪವಾಡವೇ ನಡೆದೋಯ್ತು. ಅದನ್ನು ನೋಡಿದ ದುಷ್ಕರ್ಮಿಗಳು ಹೆದರಿ ಓಡಿ ಹೋದರು ಅವರನ್ನು ಬಿಟ್ಟು. ನೋಡಿ, ನಾನು ಹರಕೆ ಮಾಡಿದ್ದೇನೆ. ನನಗೆ ನನ್ನ ಕೆಲಸಗಳು ಪೂರ್ತಿಯಾಗಲಿಕ್ಕೋಸ್ಕರ ಹರಕೆ ಮಾಡಿದ್ದೆ. ಅದು ಪೂರ್ತಿಯಾಗಿದೆ ನನ್ನ ಕೆಲಸಗಳು. ಈಗ ನಾನಲ್ಲಿ ಬತ್ತಿ ಉರಿಸ್ತೇನೆ ಅಂತ ಹರಕೆ ಮಾಡಿದ್ದು. ಈಗ ಬತ್ತಿ ಉರಿಸ್ತಾ ಇದ್ದೇನೆ. ನಾನು ದೇವರಿಗೆ ಸ್ತೋತ್ರ ಸಲ್ಲಿಸಿ ಬತ್ತಿ ಉರಿಸ್ತಾ ಇದ್ದೇನೆ. ದೇವರಿಗೆ ಧನ್ಯವಾದವಾಗಿ ಆ ಬತ್ತಿಯನ್ನು ಉರಿಸುವುದು, ನಾನು ಬೆಳಕಿನ ಬತ್ತಿಯನ್ನು ಉರಿಸುವುದು. ನನಗೆ ಇಲ್ಲಿ ನಾನು ತುಂಬ ಕಾಯಿಲೆಯಲ್ಲಿ ಬಿದ್ದಾಗ ಇಲ್ಲಿ ಬಂದು ದೇವರಲ್ಲಿ ಅಡ್ಡ ಬಿದ್ದು ನನ್ನನ್ನು ಕಾಪಾಡಿ ದೇವರೇ ಅಂತ ಹೇಳಿ ಬೇಡಿಕೊಂಡಾಗ ನನ್ನನ್ನು ಕಾಪಾಡಿದ್ದಾರೆ ದೇವರು. ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು. ಈಗ ನಾನು ಗುಣಮುಖವಾಗಿ ಚೆನ್ನಾಗಿದ್ದೀನಿ. ಆದ ಕಾರಣ ನನಗೆ ಈ ಒಂದು ಬೆಟ್ಟಕ್ಕೆ ಬರುವುದಂದರೆ ತುಂಬ ಇಷ್ಟ. ಇಲ್ಲೇ ಸೇವೆ ಮಾಡುವುದನ್ನೋದು ತುಂಬ ಇಷ್ಟ ನನಗೆ. ನಾನು ಪ್ರತಿಯೊಂದಕ್ಕೂ ಇಲ್ಲಿ ಬೇಡಿಕೊಳ್ಳುತ್ತೇನೆ. ನನಗೆ ದೇವರು ಎಲ್ಲ ಇಲ್ಲಿ ಬೇಡಿದು ಕೊಟ್ಟಿದ್ದಾರೆ. ದೇವರಿಗೆ ಎಷ್ಟು ಸ್ತುತಿ ಸ್ತೋತ್ರ ಮಾಡಿದರೂ ಕಡಿಮೆನೇ ನಾನು. ನೋಡಿ, ಈಗ ಬತ್ತಿ ಉರಿಸಿ ಆಯಿತು. ನಾನು ಈಗ ಇದು ನಮ್ಮ ಸ್ಟಾಲ್. ಅಲ್ಲಿ ನಮ್ಮ ಸಿಸ್ಟರ್ಸ್ಗಳು ಸೇವೆ ಮಾಡ್ತಾ ಇದ್ದಾರೆ ಸ್ಟಾಲಲ್ಲಿ. ನೋಡಿ, ಅದು ಮುಂದೆ ಕಾಣೋದು ಶ್ರೀಕೃಷ್ಣ ಧ್ಯಾನ ಮಂದಿರ. ಅಲ್ಲಿಯೂ ಕೂಡ ತುಂಬ ಜನರು ಬರ್ತಾರೆ. ಅಲ್ಲಿ ನೋಡಲಿಕ್ಕೆ ವಿಸಿಟಿಗೆಲ್ಲ ಬರ್ತಾರೆ. ನೋಡಿ, ಇದು ಹೊರಗಿನ ಸುತ್ತಮುತ್ತಲು ನೆಟ್ಟ ಮರಗಳು ತುಂಬ ಚೆಂದ ಕಾಣ್ತದೆ. ನೋಡಿ, ಅದು ಭೋಜನ ಶಾಲೆ ಮುಂದೆ ಎದುರು ಇರುವಂಥ. ಪೂಜೆ ಎಲ್ಲ ಆಯಿತು. ನಮಗೆ ಪೂಜೆ ಆಗಿ ಈಗ ಎಲ್ಲ ಊಟಕ್ಕೆ ಬಂದಿದ್ದಾರೆ. ನಮಗೆ ಊಟ ಮಾಡೋದಂದರೆ ನಮ್ಮ ಚರ್ಚಲ್ಲಿ 10 ವಾಳೆಗಳಿವೆ. ಪ್ರತಿ ಶುಕ್ರವಾರ ಒಂದೊಂದು ವಾಳೆಯ ಅವರು ಊಟವನ್ನು ತಯಾರಿಸುವುದು. ಇವತ್ತು ಚರ್ಚಿನ ಹತ್ತಿರ ಇರುವ ವಾಳೆಯವರದ್ದು ಊಟ ತಯಾರಿಸಿದ್ದು. ಮತ್ತು ಇಲ್ಲಿ ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಆಸ್ಪತ್ರೆಯವರು ಡಾಕ್ಟರ್ಸ್ಗಳು ಮದ್ದು ಕೂಡ ಕೊಡ್ತಾರೆ.
ಶುಗರ್ BP ಚೆಕ್ ಮಾಡ್ತಾರೆ, ಇನ್ನು ಮದ್ದು ಕೂಡ ಕೊಡ್ತಾರೆ. ತುಂಬ ಜನ ಮದ್ದು ಕೊಂಡೋಗ್ತಾರೆ. ನೋಡಿ, ಈಗ ನಾನು ಕೂಡ ಇಲ್ಲಿ ಊಟಕ್ಕೆ ಬಂದಿದ್ದೇನೆ. ನೋಡಿ, ಊಟ ಸ್ವೀಕರಿಸ್ತಾ ಇದ್ದೇನೆ. ಭಾರಿ ಒಂದು ರುಚಿ ಆಗ್ತದೆ ಇಲ್ಲಿಯ ಊಟ, ಖುಷಿ ಆಗ್ತದೆ. ಭಾರಿ ಒಂದು ಒಳ್ಳೆಯದಾಗ್ತದೆ. ಇಲ್ಲಿ ಊಟ ಮಾಡಿದವರು ಯಾರು ಊಟ ಒಳ್ಳೆಯದಾಗುವುದಿಲ್ಲ ಅಂತ ಹೇಳೋದಿಲ್ಲ. ನೋಡಿ, ಎಷ್ಟು ಖುಷಿಯಿಂದ ಬಡಿಸ್ತಾರೆ, ಖುಷಿ ಆಗ್ತದೆ ಅವರಿಗೆ. ಅವ್ರು ಹೇಳ್ತಾರೆ, ಎಂತ ನೀವು ವೀಡಿಯೋ ಮಾಡ್ತೀರಾ ಅಂತೇಳಿ. ಇಲ್ಲಪ್ಪ ಅಂತ ಹೇಳಿದೆ ನಾನು. ನೋಡಿ, ಇದು ಹೊರಗಿನ ಸೈಡ್. ನೋಡಿ ಎಷ್ಟು ಚಂದ ಕಾಣ್ತದೆ. ಹೊರಗೆಲ್ಲ ನೋಡಲಿಕ್ಕೆ ಚಂದ ಕಾಣ್ತದೆ. ಮಾತ್ರ 1 ಗಂಟೆ 1.5 ಗಂಟೆ ಆಯಿತು. ತುಂಬ ಮೋಡ ಕವಿದಿದೆ. ಮಳೆ ಬರಲಿಲ್ಲ, ಬರ್ತದೆ ಅಂತ ಆಗ್ತದೆ, ಅಷ್ಟು ಮೋಡ ಉಂಟು. ನೋಡಿ ಎಷ್ಟು ಮೋಡ ಉಂಟು ನೋಡಿ. ನನಗೆ ಯಾರಿಗೂ ಅಷ್ಟು ಇಲ್ಲಿ ಒಂದು ಬಂದರೆ ತುಂಬ ಮನಸ್ಸಿಗೆ ಖುಷಿಯಾಗ್ತದೆ. ತಂಪಾದ ವಾತಾವರಣ. ನೋಡಿ, ಶ್ರೀಕೃಷ್ಣ ಧ್ಯಾನ ಮಂದಿರ, ಅಲ್ಲಿಗೆ ಕೂಡ ತುಂಬ ಜನರು ಬರ್ತಾರೆ. ನೋಡಿ, ಇದು ನಮ್ಮ ಚರ್ಚಿನ ಸುತ್ತಮುತ್ತಲ ದೃಶ್ಯ ನೋಡಿ. ಈಗ ನಾನು ಅಲ್ಲಿಂದೆಲ್ಲ ಆಗಿ ಹೊರಗೆ ಬಂದಿದ್ದೇನೆ. ಮುಖ್ಯ ದ್ವಾರದ ಹತ್ತಿರ ಇದ್ದೇನೆ.